ಸಿಂಪಲ್ ಆ್ಯಂಡ್ ಕ್ವಿಕ್ ಈಸಿ ಕೋಕೋನಟ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳು ಮೇಯ್ನಾಗಿ ಈ ಥರ ತುರ್ಕೊಂಡಿರೋವಂಥ ಕಾಯಿ, ಕಡಲೆಬೇಳೆ, ಎಣ್ಣೆ, ಸಾಸಿವೆ, ಹಸಿರು ಮೆಣಸಿನ್ಕಾಯಿ ಈ ಥರ ನಾನು ಉದ್ದುದ್ದಕ್ಕೆ ಸಿಹಿ ಇಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ, ಕೊತ್ತಂಬರಿ ಸೊಪ್ಪು. ಇಷ್ಟು ಇದ್ದರೆ ಟೇಸ್ಟಿಯಾಗಿರುವಂಥ ಕೋಕೋನಟ್ ರೈಸ್ನ ಮಾಡೋದು ತುಂಬ ಸುಲಭ. ಓಕೆ ನೋಡಿ, ಈ ಥರದ್ದು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೀಗ 1-2 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಕಾಯಲಿ. ಎಣ್ಣೆ ಕಾದ ನಂತರ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ನಂತರ ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಹಾಕೊಂಡ ನಂತರ ಇದನ್ನೊಂದು ಸ್ವಲ್ಪ ಈ ಥರ ಹುರ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋತೀನಿ. ನಂತರ ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಚ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಈ ರೀತಿ ಹುರ್ಕೊಳ್ಳೋಣ. ಈಗ ನಾವು ಇದಕ್ಕೆ ಮೇಯ್ನಾಗಿ ಗೋಡಂಬಿ ಹಾಕೋದ್ರಿಂದನೇ ಈ ಕೋಕೋನಟ್ ರೈಸಿಗೆ ಒಳ್ಳೆ ರುಚಿ ಬರುತ್ತೆ. ಸೊ ಗೋಡಂಬಿ ಹಾಕ್ಕೊಳ್ಳೋಣ. ಗೋಡಂಬಿ ನೀವು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಇವಾಗೆಲ್ಲ ಇದನ್ನು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಗೋಡಂಬಿ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಈಗ ನೋಡಿ, ಗೋಡಂಬಿ ಬಣ್ಣ ಚೇಂಜ್ ಆಗ್ತಾ ಇದೆ. ಇವಾಗ ನಾವು ಇದಕ್ಕೆ ಮೇಯ್ನಾಗಿ ತುರ್ಕೊಂಡಿರುವಂಥ ಕಾಯಿ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಈ ಕಾಯಿನ ನೀವು ಎಷ್ಟು ನೀವು ರೈಸ್ ಮಾಡ್ಕೊಂಡಿರ್ತೀರೋ ಅದಕ್ಕೆ ಎಷ್ಟು ಬೇಕೋ ಅದಕ್ಕೆ ತಕ್ಕನಾಗಿ ಹಾಕೋಬೇಕು. ನಾನಿವಾಗ 1 ಲೋಟ ಅಕ್ಕಿ ರೈಸ್ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ಬಟ್ಲಲ್ಲಿ 1-2 ಬಟ್ಲು ಕಾಯಿ ಹಾಕ್ಕೊಂಡಿದ್ದೆ. ನಾವು ಈ ಕಾಯಿನ ಜಸ್ಟ್ 1 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಕೋಕೋನಟ್ ರೈಸ್ ರೆಡಿ ಆಗೋಯ್ತು. ನೋಡಿ ಎಷ್ಟು ಸಿಂಪಲ್ಲು. ಬೆಳಗ್ಗೆ ಹೊತ್ತು ಟಿಫನ್ ಬಾಕ್ಸಿಗೆ ತುಂಬ ಟೇಸ್ಟಾಗೂ ಇರುತ್ತೆ, ಮಕ್ಕಳು ಇಷ್ಟಪಡ್ತಾರೆ, ಜೊತೆಲಿ ಇದು ಬೇಗನೂ ಆಗೋಗುತ್ತೆ. ಈಗ ನಾವು ಇದಕ್ಕೆ ರೈಸ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಅನ್ನ ಎಷ್ಟು ಉದುರಾಗಿ ಬಂದಿದೆ. ಈ ಥರ ಇಷ್ಟು ಉದುರಾಗಿ ಬರೋದು ಮತ್ತು ಸಾಫ್ಟಾಗಿ ಹೇಗೆ ಬರುತ್ತೆ ಅನ್ನೋ ಒಂದು ವಿಡಿಯೋನ ನಾನು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಅದನ್ನು ನೋಡ್ಕೊಳ್ಳಿ. ನೀವು ಹಾಗೆ ಮಾಡ್ಕೊಳ್ಳೋದ್ರಿಂದ ಅನ್ನ ತುಂಬ ಉದುರಾಗಿ ಆಗುತ್ತೆ. ಇವಾಗ ಅನ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಉಪ್ಪನ್ನ ನೀವು ಈ ಟೈಮಲ್ಲಿ ನೋಡಿಕೊಂಡು ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಉದುರಾಗಿ ಬಂದಿದೆ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ತಿನ್ಬೋದು, ಹಾಗೂ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಕೋಕೋನಟ್ ರೈಸ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಂಧ್ಯಾ ರಘು ಮಾಡುವ ನಮಸ್ಕಾರ.